ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕನ್ನಡತಿ ಇನ್ ರೊಮೇನಿಯಾ. ದೃಷ್ಟಿ ಆಯ್ತದೆ ನೋಡ್ಬೇಡಿ, ಬೆಸ್ಸಲಾಗೈತೆ ನಮ್ ಜೋಡಿ. ಸೊ ಭಾಳ ದಿನ ಆಯ್ತು ನಾನು ವ್ಲಾಗ್ ಮಾಡಿದಿಲ್ಲ. ಸೊ ಅದಕ್ಕೆ ಇವತ್ತು ಹೆಂಗಿದ್ರು ವೀಕೆಂಡ್ ಇತ್ತಲ್ಲ, ಸೊ ವೀಕೆಂಡ್ ಬ್ಲಾಗ್ ಏನೇನು ತಿಂತೀವಿ ಏನು ಹೋಗ್ತೀವಿ ನಾನು ಅದ್ರ ಬಗ್ಗೆ ವೀಕೆಂಡ್ ಬ್ಲಾಗ್ ಮಾಡ್ಬೇಕಂತ ಹೇಳಿ ಸೊ ಈ ಬ್ಲಾಗ್ ಮಾಡಕತ್ತಿರೋದು. ಬರ್ರಿ ನೋಡುವ. ಫಸ್ಟ್ ಏನೈತಿ, ನಮ್ಮ ಸಿಸ್ಟರ್ ಒಬ್ರು ಸಜೆಸ್ಟ್ ಮಾಡಿದ್ರು ನನಗೆ ಹೆಸರು ಕಾಳು ದೋಸೆ ಮಾಡೋದು. ಸೊ ಅದಕ್ಕೆ ಈ ವೀಕೆಂಡ್ ನಾನು ಹೆಸರು ಕಾಳು ದೋಸೆ ಮಾಡತ್ತೀನಿ. ನಿನ್ನೆ ನೈಟ್ ನೆನೆ ಇಟ್ಟಿದ್ದೆ ಆ್ಯಂಡ್ ಮಾರ್ನಿಂಗ್ ಮಿಕ್ಸಿನೂ ಮಾಡಿದ್ದೆ, ಬಟ್ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಡೈರೆಕ್ಟ್ ಪಲ್ಯ ಚಟ್ನಿ ಇದನ್ನ ಮಾಡಿ ಸೊ ದೋಸೆ ಮಾಡೋದು. ಬರೀ ನೋಡುವ. ಚಸ್ಮಾ ಯಾಕೆ ಹಾಕೊಂಡಿದ್ದಿ ಹರ್ಯಾಗ ಬಿಸ್ಲಿಗೆ ಮನ್ಯಾಗ? ಜೋರ ಬಿಸಿಲು ಇಲ್ಲ ಹೆಂಡ್ಯಪ್ಪ, ಕಿಟಕಿಯಿಂದ ರಿಫ್ಲೆಕ್ಟ್ ಆಗಿ ಬರೋದು ಬಿಟ್ರೆ ಏನೂ ಇಲ್ಲ. ಈ ದೋಸಾ ರೆಸಿಪಿ ಹೆಂಗೈತಪ್ಪ ಅಂತಂದ್ರೆ 1 ಕಪ್ ಹೆಸರು ಕಾಳು ಹಾಕಬೇಕು. ಸೊ 1 ಕಪ್ಗಿಂತ ಅರ್ಧ ಕಪ್ ಮೇಲೆ ಅಷ್ಟೇ ಸ್ವಲ್ಪ ಏನು ಹಾಕ್ಬೇಕು, ಅಕ್ಕಿ ಹಾಕಬೇಕು. ಮತ್ತು ಅರ್ಧ ಕಪ್ಗಿಂತ ಕಡಿಮೆ ಏನು ಹಾಕಬೇಕು, ಉದ್ದಿನ ಬೇಳೆ ಹಾಕಬೇಕು. 2 ಸ್ಪೂನ್ ಕಡಲೆಬೇಳೆ ಹಾಕಬೇಕು. ಮತ್ತು 1 ಸ್ಪೂನ್ಗಿಂತ ಕಡಿಮೆ ಏನೈತಿ ಮೆಂತ್ಯ ಕಾಳು ಹಾಕಬೇಕು. ಇವನ್ನ ಆ್ಯಕ್ಚುಲಿ ರಾತ್ರಿ ನೆನೆ ಇಡಬೇಕು. ಕಾಳೆಲ್ಲ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಏನೈತಿ 6ಕ್ಕೆ ಇಲ್ಲ ನೀವು ಎದ್ದ ತಕ್ಷಣ ಮಿಕ್ಸಿಗೆ ಹಾಕಿ ಅಷ್ಟ 1 ತಾಸು 1.5 ತಾಸ್ದಾಗ ಅವ್ನು ಮಾಡಿದ್ರೆ ಬೆಸ್ಟ್ ಅಕ್ಕ ದೋಸೆ. ಬಟ್ ಆಮೇಲೆ ನಾವು ಅದನ್ನ ಹಿಟ್ಟು ಉಳಿತು ನಾವು ಮಧ್ಯಾಹ್ನ ತಿಂತೀವಿ ಅಂತಂದ್ರೆ ದೋಸೆನ ಎಳಂಗಿಲ್ಲ ಆ್ಯಕ್ಚುಲಿ. ಗೊತ್ತಿಲ್ಲ, ಬಟ್ ನಮ್ಮಂತೂ ಎಳಲಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಹೆಂಗಿತ್ತು, 1 ಡೇ ಪೂರ್ತಿ ನೆನೆ ಇಟ್ಟು ರಾತ್ರಿ ರುಬ್ಬಿ ಬೆಳಗ್ಗೆ ಮಾಡಿದ್ದೆ, ಬಟ್ ಎಳಲಿಲ್ಲ ನನಗವ. ಆ್ಯಂಡ್ ಮನೆ ಸರಿ ನಮ್ಮ ಅಕ್ಕ ಹೇಳಿದ್ರೆ, ಇಲ್ಲ ರಾತ್ರಿ ನೆನೆ ಇಡು, ಮಾಡೋದೊಂದು ತಾಸಿದ್ದಾಗ ಅಷ್ಟ ರುಬ್ಬಿ ಇದನ್ನ ಮಾಡೋದೊಂದು ತಾಸು ಇರಂತೆ ಅಷ್ಟ ರುಬ್ಬಿ ಇದನ್ನ ಮಾಡಂತಂದ್ರೆ ನಾ ಈ ಸರಿ ಅದೇ ರೀತಿ ಮಾಡಿದ್ದೆ. ಈ ಸರಿ ಚೆನ್ನಾಗಿ ಬರ್ದು ಬೆಸ್ಟ್ ಬಂದಿದ್ದು. ಒಂಥರ ಇದು ಏನು ರಿಚ್ ಇನ್ ಪ್ರೋಟೀನ್ ಅಂತಾರಲ್ಲ ಹೆಸರು ಕಾಳು ಅಂತಂದ್ರೆ, ಸೊ ಬೆಸ್ಟ್ ಅಕ್ಕ ದೋಸೆ. ಬಟ್ ಆದ್ರೆ ಅದಕ್ಕೊಂದು ಸ್ವಲ್ಪ ಇದೇನು ರೂಲ್ ಐತಲ್ಲ, ಈ ಥರ ಫಾಲೋ ಮಾಡಬೇಕು. ಇಟ್ಟ ಮಾಡಿದ್ರಂತರೂ ದೋಸೆ ಹೇಳೋದಿಲ್ಲ. ಸೊ ಮತ್ತು ನಾನು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಏನು ಮಾಡಿದ್ದೆ, ಬಟಾಟೆ ಪಲ್ಯ ಮಾಡಿದ್ದೆ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಅಲ್ಲ, ಸೊ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡಿದ್ದೆ. ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡೋದಂತೂ ಇಲ್ಲಿ ಒಂಥರ ಹೆಂಗೆ ಇದ್ರಗತ್ತೆ ಇದ್ದಂಗೆ, ಒಂದು ಇದ್ದಂಗೆ ಫೀಲ್ ಅದು. ಯಾಕಂದ್ರೆ ಆ ಮಿಕ್ಸಿದಾಗ ಸಣ್ಣ ಆಗಂಗಿಲ್ಲ. ಇಲ್ಲಂತರ ಅವು ಬ್ಲೆಂಡರ್ ಜ್ಯೂಸರ್ ಅದು ಮಾಡ್ತಾರಲ್ಲ, ಸೊ ಆ ಥರ ಮಿಕ್ಸಿ ಇರ್ತಾವಿಲ್ಲಿ. ಅದ್ರೊಳಗೆ ಹೊಟ್ಟೆ ಸಣ್ಣ ಆಗಂಗಿಲ್ಲ. ನಾನು ಅದ್ರ ಜೊತೆ ಪೈಟಿಂಗ್ ಆಡಿ ಅದನ್ನು ಡಬ್ಬ ಹಾಕಿ ಹಾಕಿ ತಳಗ ಮ್ಯಾಲ ಎಲ್ಲ ಸೇರಿ ಮಾಡಿ ಚಟ್ನಿ ಮಾಡಿದೆ ನಾನು. ಆ್ಯಂಡ್ ದೋಸೆನೂ ಚೆನ್ನಾಗಿ ಬಂದೈತಿ, ಚಟ್ನಿನೂ ಚೆನ್ನಾಗಿ ಬಂದೈತಿ, ಆ್ಯಂಡ್ ಬಟಾಟಿ ಪಲ್ಯನೂ ಸಕ್ಕತ್ತಾಗಿ ಬಂದಿತ್ತು. ಸೊ ನಾಷ್ಟ ಮಾಡಿ ಇವಾಗ ನಮ್ಮ ಅಪ್ಪಿ ಅದ್ರ ಬಗ್ಗೆ ರಿವ್ಯೂ ಕೊಡ್ತಾರ. ಏನು ಕೊಡ್ತಾರ ಅಂಥೇಳಿ ನೋಡೋಣ ರಿವ್ಯೂ. ಆ್ಯಂಡ್ ನನ್ನ ದೋಸೆ ನೋಡ್ರಲ್ಲಿ ನೀವು ಎಷ್ಟು ಚೆನ್ನಾಗಿ ಬರೋದೈತಿ ನೋಡ್ಬೋದು. ಅದೇ ಹಿಟ್ಟು ಜಲ್ದಿನೇ ಹಿಟ್ಟು ಮಾಡಿತ್ತಂದ್ರೆ ಚೆನ್ನಾಗೇ ಬರ್ತಾವ. ಸೊ ಹಿಟ್ಟೇನ್ರಿ ಮಾಡಿ ಇಲ್ಲ ಮಧ್ಯಾಹ್ನ ಮಾಡ್ತೀವಿ ಅಂತಂದರೆ, ನಾವು ಮಧ್ಯಾಹ್ನ ಟ್ರೈ ಮಾಡಿದ್ವಿ. ಒಂದು ಸ್ವಲ್ಪ ಹಿಟ್ಟು ಇಟ್ಟಿದ್ದು ಮಧ್ಯಾಹ್ನ ಟ್ರೈ ಮಾಡಿದ್ವಿ, ಬಟ್ ಸರಿಯಾಗಿ ಬರಲಿಲ್ಲ. ನೋಡೋಣ ಈಗ ನಮ್ಮ ಅಪ್ಪಿ ರಿವ್ಯೂ ಏನು ಕೊಡ್ತಾರ. ಹೆಂಗಾಗೈತಪ್ಪಿ ದೋಸೆ ಅದು? ಸೂಪರ್, ಬಟ್ ಚಟ್ನಿ ಮಾತ್ರ ಅಲ್ಟಿಮೇಟ್. ಇವು ದೋಸೆ ಟೇಸ್ಟ್ ಚೆನ್ನಾಗಿ ಬಂದವ. ನಮ್ಮ ಅಕ್ಕಗೂ ಫೋಟೋ ಕಳಿಸಿದ್ದೆ ನಾನು ಮಾಡೀನಿ ಅಂತೇಳಿ. ಸೊ ಅಕ್ಕಿ ಇಲ್ಲ ಅಂಕಿತ ಚಲೋ ಬಂದವ ದೋಸೆ, ಬರ್ರಿ ಬಂದ ಅಂತಂತಂದ್ರೆ ಆಯ್ತು ಅಂಥೇಳಿ ಬೆಳಗ್ಗೆಲ್ಲ ರೆಸ್ಟ್ ಮಾಡಿ ಈವ್ನಿಂಗ್ ಇಲ್ಲೇ ಒಂದು ಆರ್ಟ್ ಪಬ್ ಅಂಥೇಳಿ ನಾವಿರೋ ಸಿಟಿ ಒಳಗೆ ಏನೈತಿ ಆರ್ಟ್ ಪಬ್ ಅಂತೇಳಿ ಒಂದು ಪ್ಲೇಸ್ ಐತಿ. ಸೊ ಅಲ್ಲಿ ಒಂದು ಸ್ವಲ್ಪ ಹೋಗಿ ವೀಕೆಂಡ್ ಅಲ್ಲ, ಸೊ ಒಂದು ಸ್ವಲ್ಪ ಇದನ್ನ ಮಾಡಿ ಚಿಲ್ ಮಾಡಿ ಬಂದ್ರೆ ಆಯ್ತು ಅಂತೇಳಿ ಹೋಗಿ ನಾನೊಂದು ಕಾಫಿ ತೊಗೊಂಡೆ. ಆ್ಯಂಡ್ ಪಿಜ್ಜಾ ಅಂತ ಹೇಳಂಗಿಲ್ಲ ಗೈಸ್, ಆ್ಯಕ್ಚುಲಿ ಅವ್ರಲ್ಲಿ ಶೆಫ್ ಇದ್ದಿದ್ದಿಲ್ಲ ಅಂತ ಆ ಓನರ್ ಏನಿರ್ತಾರಲ್ಲ, ಓನರ್ ಹಸ್ಬೆಂಡ್ನ ಮಾಡತ್ತಿದ್ರು ಶೆಫ್ನ. ಅದಕ್ಕೆ ಇದನ್ನು ಪಿಜ್ಜಾ ಅಂತ ಅಲ್ಟಿಮೇಟ್ ಆಗಿತ್ತಲ್ಲಿ. ಆ್ಯಂಡ್ ನಾನು ಇದು ಆ್ಯಕ್ಚುಲಿ ಏನೋ ಒಂದು ದಿನದ ಲಾಗ್ ಅಲ್ಲ, ಸೊ ನೆಕ್ಸ್ಟ್ ಡೇ ಆ್ಯಂಡ್ ಇಲ್ಲೇನು ನಾವು ಹೊರಗೆ ಹೋಗಂಗಿಲ್ಲಲ್ಲ, ಸೊ ಪೂರ್ತಿ ಏನು ವ್ಲಾಗ್ ಪಾಲ್ತು ಏನು ಮಾಡಿಲ್ಲ. ಸೊ ಏನರ ಮಾಡಿದ್ರೆ ಅಷ್ಟ ಅದನ್ನು ಹಾಕಿದ್ದೆ ನಾನು. ಆ್ಯಂಡ್ ನಾನು ಮನ್ಯಾಗ ಏನೈತಿ ಗಾರ್ಲಿಕ್ ಬ್ರೆಡ್ ಟ್ರೈ ಮಾಡಬೇಕು, ನಾವು ಓನ್ ಬೇಕ್ ಮಾಡೋದು ಟ್ರೈ ಮಾಡ್ಬೇಕಂತ ಹೇಳಿ ಮಾಡಿದ್ದೆ. ಆ್ಯಂಡ್ ಅದನ್ನು ಹಿಟ್ಟು ಏನೈತಿ ಈಸ್ಟು, ಹಾಲು, ಸಕ್ರೆ, ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಮತ್ತು ಅದ್ರಾಗನ ಹಿಟ್ಟಿನಾಗೂ ಒರೆಗಾನ ಸ್ವಲ್ಪ ಮಿಕ್ಸ್ ಮಾಡಿದ್ದೆ ನಾನು, ಚೆನ್ನಾಗಿ ಬರುತ್ತೆ ಅಂಥೇಳಿ. ಆಮೇಲೆ ಅದನ್ನೊಂದು ಸ್ವಲ್ಪ ನಾದಿ ಎಲ್ಲ ಇದನ್ನು ಮಾಡಿ, ಸೊ ಅದನ್ನ ಹಿಟ್ಟು ನಾದೋದು ಎಲ್ಲ ಏನೈತೆ ನಾವು ಬ್ರೆಡ್ಡಿಗೆ ಅದು ಹೆಂಗೆ ನಾದ್ಕೋತೀವಲ್ಲ ಅದನ್ನ ಬೇಕಾದ್ರೆ ನೀವು ಅದನ್ನು ನಾದೋದು ಗೊತ್ತಿಲ್ಲ ಅಂತ ನಾನು ಹಿಂದೊಂದು ವೀಡಿಯೋಸ್ ಹಾಕಿದ್ದೆ ನಾನು, ಆಲೂ ಬಣ್ಣ ಮತ್ತು ಇದನ್ನು ಮಾಡಿದಾಗ ಅದ್ರಾಗ ಹಿಟ್ಟು ನಾದಿದ್ದೆಲ್ಲ ನಾನು ತೋರ್ಸೀನಿ. ಇವಾಗ ಏನೈತಿ ನಾ ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ, ಇವಾಗ ಸುಮ್ಮನೆ ಜಸ್ಟ್ ಅದನ್ನು ಮಾಡಿದಷ್ಟೇ ಇದನ್ನು ಮಾಡೀನಿ. ಅದಕ್ಕೇನೈತಿ 1-2 ತಾಸು ಇಟ್ಟು ಆಮೇಲೆ ಹಿಟ್ಟೇನು ಉಬ್ತೈತಲ್ಲ, ಉಬ್ಬಿಂದ ಅದನ್ನೊಂದೆರಡು ಉಳ್ಳಿ ಮಾಡ್ಕೊಂಡು ಲಟ್ಟಿಸ್ಕೊಂಡು
ಪೂರ್ತಿ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ತಳಗೆಲ್ಲ ಫಸ್ಟಿಗೆ ಅದೇನು ಗಾರ್ಲಿಕ್ ಬ್ರೆಡ್ ಎಲ್ಲ ಚಾಪ್ ಮಾಡಿ ಒಂದು ಸ್ವಲ್ಪ ನಾನು ಬೇಕಾದ್ರೆ ಚಿಲ್ಲಿನೂ ಹಾಕೋಬೋದು ನಡಿತೈತಿ. ಅದನ್ನು ಚಾಪ್ ಮಾಡಿ ಅದ್ರಾಗ ಹಾಕ್ಕೊಂಡು ಅದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡಿ ಅದ್ರಾಗ ಸ್ವಲ್ಪ ಕಾರ್ನ್ ತಂದಿದ್ದೆ ನಾನು. ಕಾರ್ನ್ ತಂದು ಅದನ್ನೂ ಒಟ್ಟು ಹಾಕಿದ್ದೆ. ಅದ್ರ ಮೇಲೆ ಚೀಸ್ ಹಾಕಿ ಅದನ್ನ ಹೆಂಗೆ ಕರ್ಚಿಕಾಯಿ ಹೆಂಗೆ ಫೋಲ್ಡ್ ಮಾಡ್ತೀವಲ್ಲ, ಸೊ ಆ ರೀತಿ ಅದನ್ನು ಫೋಲ್ಡ್ ಮಾಡೋದು. ಆ ಫೋಲ್ಡ್ ಮಾಡಿ ಇಡೋದು ಎರಡು ಕೂಡ. ಆಮೇಲೆ ಲಾಸ್ಟಿಗೆ ಏನೈತಿ ಎರಡು ಮಾಡ್ಕೊಂಡು ಮ್ಯಾಲೆ ಅದಕ್ಕೆ ಏನಿರುತ್ತಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ಳೋದು ಎಲ್ಲ ಒಂದಿಟ್ಟು ಒಳಗೆಲ್ಲ ಅದು ಇದನ್ನ ಹೋಗ್ಬೇಕಲ್ಲ. ಸೊ ಅದಕ್ಕಂತ ಹೇಳಿ ಒಂದಿಟ್ಟು ಕಟ್ ಮಾಡ್ಕೊಂಡು ಅದನ್ನು ಬೇಕ್ ಮಾಡಿದ್ರಂತೂ ಚೆನ್ನಾಗಿ ಬರ್ತದೆ. ಬಟ್ ನನಗೇನು ಅನಿಸ್ತಪ್ಪ ಇದ್ರ ಅಂತಂದ್ರೆ ಅದೊಂದು ಸ್ವಲ್ಪ ಬಿರುಸು ಬರ್ತದೆ. ಆ್ಯಂಡ್ ಹೊರಗಡೆನೂ ಅದೇ ಥರನೇ ಇರುತ್ತೆ ಗೊತ್ತಿಲ್ಲ. ನಾನು ಹೊರಗಡೆ ಗಾರ್ಲಿಕ್ ಬ್ರೆಡ್ ಟ್ರೈ ಮಾಡಿಲ್ಲ. ಒಂದು ವಿಡಿಯೋಸ್ದಾಗ ನೋಡಿದ್ದೆ ನಾನು, ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿದಾರೆ ಬಟ್ ಒಂದು ಸ್ವಲ್ಪ ಸ್ಪಾಂಜಿ ಬ್ರೆಡ್ ಥರ ಬಂದಿತ್ತು. ಇದೊಂದು ಸ್ವಲ್ಪ ಬಿರುಸಾಗಿತ್ತು, ಯಾಕಂತ ಗೊತ್ತಿಲ್ಲ. ಏನು ಎಗ್ ಹಾಕಿದ್ರು ಏನು ಗೊತ್ತಿಲ್ಲ. ಯಾಕಂದ್ರೆ ಎಡಿಟ್ ಮಾಡಿದಾಗ ಒಂದು ಇರ್ತೈತಿ, ತೋರ್ಸೋದಂತರ ಇರುತ್ತೆ. ಯೂಟ್ಯೂಬ್ ಆಗಲಿ ಇನ್ಸ್ಟಾ ಆಗಲಿ ಎಡಿಟ್ ಮಾಡಿದಾಗ ಬೇರೆ ಥರ ಕಾಣುತ್ತೆ. ನಾನು ಮಾಡಿದ್ದು ಈ ಥರ ಕಂಡೈತಿ. ಆ್ಯಂಡ್ ನಾನು ಇದ್ರ ಮೇಲೆ ಏನೈತಿ ಇವಾಗ, ಸೊ ಚಾಕುಲೆ ಇದನ್ನ ಮಾಡತ್ತೀನಿ, ಕಟ್ ಮಾಡತ್ತೀನಿ. ಅಂದ್ರೆ ಅದು ಒಳಗೆಲ್ಲ ಹೀಟ್ ಹೋಗಿ ಒಳಗೆಲ್ಲ ಇದನ್ನ ಆಗ್ಬೇಕಲ್ಲ, ಸೊ ಆ ರೀಸನ್ಕಾಗಿ ಅದನ್ನೆಲ್ಲ ಇದನ್ನ ಮಾಡತ್ತೀನಿ. ಆ್ಯಂಡ್ ಅದು ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಬಟ್ ಟೆಕ್ಸ್ಚರ್ ಹೇಳ್ಕೊಂಗಿದ್ದಿದ್ದಿಲ್ಲ, ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಸಾಸ್ ಜೊತೆ ತಿಂದು ನೋಡಿದಾಗ ಟೇಸ್ಟ್ ಚೆನ್ನಾಗಿತ್ತು. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿರಿ ಏನೋ ಬೇಕಿಂಗ್ ಪೌಡರ್ ಮೇ ಬಿ ಮಿಕ್ಸ್ ಮಾಡ್ರೆ ಒಂಥರ ಬ್ರೆಡ್ ಥರ ಬರುತ್ತಲ್ಲ, ಸೊ ಅವಾಗ ಇನ್ನೂ ತಿನ್ನಕ್ಕೆ ಮೇ ಬಿ ನನಗೆ ತಿಳಿದಂಗೆ ಚೆನ್ನಾಗಿ ಅನಿಸ್ಬೋದು ಅಂಥೇಳಿ ನನಗೆ ಅನಿಸ್ತೈತಿ. ಆ್ಯಂಡ್ ನಾವು ಟ್ರೈ ಮಾಡಿದ್ವಿ. ನೋಡಿ ನೀವು ಟ್ರೈ ಮಾಡಿರಿ, ಮನ್ಯಾಗ ಹೆಂಗಿರ್ತದ ಹೇಳ್ರಿ. ನಾವಂತೂ ಟ್ರೈ ಮಾಡಿ ತಿಂದೀವಿ. ಸೊ ಇದಿಷ್ಟು ನಮ್ಮ ವ್ಲಾಗ್. ಆ್ಯಂಡ್ ನಾನು ಆ್ಯಕ್ಚುಲಿ ಇಲ್ಲಿ ಇದ್ರದ್ದು ಫೋಟೋ ಹಾಕಿದ್ದೆ, ಅದ್ರ ಮೇಲೆಲ್ಲ ನಾನು ಬ್ರಷ್ ಮಾಡಿದ್ದೆ ಬಟ್ ತೋರಿಸಿಲ್ಲ ಅದನ್ನೆಲ್ಲ.